ಹಾಗಾಗಿ ನಾನು ಈ ಥರ ದಪ್ಪ ಇದ್ದೀನಿ. ನಾಡಿನ ದ್ರೋಹಿ, ನೀವು RCB ಸಪೋರ್ಟ್ ಮಾಡಲ್ಲ. ನಾನು ಮಾಡಿರೋ ದೋಸೆ ಫುಲ್ ಹ್ಯಾಪಿ, ಇಷ್ಟು ಕಾಮ್ ಆಗಿದೆ ನೋಡಿ. ಸೀದೋಗ್ಬಿಟ್ಟಿದೆ ಗೈಸ್. ಒಳಗಡೆ ಒಂದು ಕಿಚನ್ ಇದೆ, ಬಟ್ ಇಲ್ಲಿ ಓಪನ್ ಕಿಚನ್. ಒಂದು ಶೆಡ್ಡಿಗೆ ಹಾಕಿ ಇಟ್ಟಿರ್ತಾರೆ. ಡಿಫ್ರೆಂಟ್ ಹೇರ್ ಸ್ಟೈಲ್. ಮನೆಗೆ ಬೆಂಕಿ ಹಚ್ತಿ ಅಂತಾರಲ್ಲ ಕಪಿ ಹಿಂಗಲ್ಲ ಊಟ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ನಮ್ಮ ತೋಟದ ಮನೇಲಿದ್ದೀವಿ. ಆಫ್ಟರ್ ವೆರಿ 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 ಲಾಂಗ್ ಟೈಮ್ ಗೈಸ್. ಪೇಂಟ್ ಎಲ್ಲ ಆಗಿದೆ, ಆಮೇಲೆ ಮನೆ ರಿನೋವೇಟ್ ಎಲ್ಲ ಮಾಡ್ತಾ ಇದ್ದಾರೆ. ಸಮ್ಮರ್ ಅಲ್ವಾ, ಇವಾಗ ಎಲ್ಲ ಹಾಲಿಡೇಸಿಗೆ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲ ಇಲ್ಲಿಗೆ ಬಂದಿರೋದು ಗೈಸ್. ಫುಲ್ ಹ್ಯಾಪಿ, ಎಷ್ಟು ಕಾಮ್ ಆಗಿದೆ ನೋಡಿ. ಯಪ್ಪ, ನಮಗೇನು ಅಷ್ಟು ಅನಿಸಲ್ಲ ಅಂದರೆ ಇವಾಗ ಸಿಟಿಲೇ ಬೆಳೆದು ಸಿಟಿಲೇ ಇರ್ತಾರಲ್ಲ, ಸೊ ಅವರಿಗೆ ಸಖತ್ತು ರಿಫ್ರೆಶ್ಮೆಂಟ್ ಬೇಕೇ ಬೇಕು. ಅದಕ್ಕೆ ಮಕ್ಕಳಿಗೂ ಸ್ವಲ್ಪ ಓದಿ ಓದಿ ಬೇಜಾರಾಗಿರುತ್ತೆ ಅಂತ ಇಲ್ಲಿಗೆ ಬಂದಾಗ ಸ್ವಲ್ಪ ಕಾಮ್ನೆಸ್ಸು, ಖುಷಿ ಆಗುತ್ತೆ. ಪ್ರಾಣಿಗಳು ಅಥವಾ ನೇಚರ್ ನೋಡಿದಾಗ ಸೊ ಕಣ್ಣಿಗೂ ನೆಮ್ಮದಿ ಆಗುತ್ತೆ ಅಂತ ಇಲ್ಲಿ ಕರ್ಕೊಬಂದಿದ್ದೀವಿ. ಕಿಚನಿಗೆ ಈ ಥರ ಹೋಗಬೇಕು ಗೈಸ್ ವೇ. ಸೊ ಇಲ್ಲಿ ನಮ್ಮ ಔಟ್ಡೋರ್ ಕಿಚನ್ ಸೆಟಪ್. ಯಾಕೆಂದರೆ ಮನೇನ ರಿನೋವೇಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇಲ್ಲೇ ಎಲ್ಲ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ವೇದಕ್ಕನ ಬರ್ಡೇ. ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರು ದಿನ ಒಂದು ಬರ್ಡೇ ಆಗುತ್ತೆ ಗೈಸ್. ಹ್ಯಾಪಿ ಬರ್ಡೇ ವೇದಕ್ಕ. ಆ್ಯಕ್ಚುಲಿ ನಾವು ನೆನ್ನೆ ರಾತ್ರಿನೇ ವಿಶ್ ಮಾಡಬೇಕಾಗಿತ್ತು, ಎಲ್ಲರೂ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ನಾವು ಇವಾಗ ವಿಶ್ ಮಾಡ್ತಾ ಇದ್ದೀವಿ. ಕಟ್ ಮಾಡಿಸ್ತೀರಾ ಅಂತ ನಾನು ಕ್ರೀಮ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ರೆಡಿ ಆಗಿ ಮಲಗಿದ್ದೆ. ನೀವು ನೋಡಿದ್ರೆ 11:15 ಯಾರು ಎದ್ದಿಲ್ಲ, ಎಲ್ಲ ಮಲ್ಕೊಂತಾ ಇದ್ದಾರೆ. ನಾನು ಹಂಗೆ ನಿದ್ದೆ ಬಂದ್ಬಿಟ್ಟಿದೆ, ಗೊತ್ತೇ ಇಲ್ಲ. ನಾನು ಇವಾಗ ರಾತ್ರಿ ಯಾರು ವಿಶ್ ಮಾಡಿ ಹೇಳಿದ್ವೇನೆ ಅಂತ ನಾನು ಇದು ಮಾಡಿದೆ. ವಿಶ್ ಮಾಡ್ಲಿಲ್ಲ, ಎಲ್ಲ ಮಾಡ್ಕೊಂಡ್ರಿ. ಇವತ್ತು ನಮ್ಮ ವೇದಕ್ಕನ ಬರ್ಡೇ. ಖುಷಿಯಾಗಿರ್ಲಿ, ಅವರು ಆರೋಗ್ಯವಂತರಾಗಲಿ, ಆಮೇಲೆ ಸಂಪತ್ತು ಚೆನ್ನಾಗಿ ಮನೆ ಕಟ್ಟಲಿ ಅಂತ ನಾವು ಹಾರೈಸ್ತೀವಿ. ಸಣ್ಣ ಆಗಲಿ, ಮೇಯ್ನಾಗಿ ವೇದಕ್ಕ ಸಣ್ಣ ಆಗಲಿ. ಅವ್ರ ಪ್ರಯತ್ನ ಇದ್ರೆ ಮಾತ್ರ ಸಣ್ಣ ಆಗೋದು ಗೈಸ್, ಇದಂತೂ ಸತ್ಯ. ಕೊಟ್ಟು ನನಗೆ ವಿಶ್ ಮಾಡಬೇಕು. ಹ್ಯಾಪಿ ಬರ್ಡೇ. ಇವತ್ತು ನಮ್ಮಮ್ಮ ನನಗೆ ಔಟ್ಡೋರ್ ಅಲ್ಲಿ ಪಲಾವ್ ಮಾಡ್ತಾ ಇದ್ದಾರೆ. ನನ್ ರೊಟ್ಟಿ ಮಾಡಿ ಅಂತ ಅಂದೆ, ಆದ್ರೆ ಅವ್ರು ಕೇಳಲಿಲ್ಲ. ಗೈಸ್, ನಮ್ಮ ಮನೇಲಿ ಚಂಪು ಬಂದಿದ್ದಾನೆ. ಗುಡ್ ಮಾರ್ನಿಂಗ್ ಚಂಪು. ನೋಡಲಿ, ನನ್ನ ತಮ್ಮ ಇನ್ನು ಮಲ್ಕೊಂಡಿದ್ದಾನೆ ಗೈಸ್. 2 ತಿಂಗಳ ಆದಮೇಲೆ ಎಕ್ಸಾಮ್ ಇದೆ. ಸೊ ಬಂದಾಗಿಂದ ಅವ್ನು ಮಲ್ಕೊಂಡಿದ್ದಾನೆ. 2 ದಿನ ಆಯಿತು ಅವ್ನು ಬಂದು. ಬನ್ನಿ ಇವಾಗ ಎಬ್ಬಿಸಿ ಏನು ಅಂತ ಕೇಳೋಣ. ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ ನೋಡಿ. ಹಾಂ, ಈ ಥರ ಇದ್ದರೆ ಮಲಗ್ತಾರೆ. ಇನ್ನೂ ಒಬ್ಬ ಪಕ್ಕದಲ್ಲಿ ಮಲ್ಕೊಂಡಿದ್ದಾನೆ, ಅವನು ಎಬ್ಸೋಣ ಬನ್ನಿ. ಅಲ್ಲೇ ಎದಳಪ್ಪ, ಎದಳ್ರ ಎದಳ್ರ. ಇವ್ರಿಗೆ ಇಷ್ಟು ಹಿಂಸೆ ಕೊಟ್ರು ಸಾಕಾಗಲ್ಲ. ಕೋಲ್ ತಗೊಂಬರ್ರ, ಕೋಲು. ಇವ್ರೀಗ ಕೇಸ್ ಆಗೋದು ಇಂಥ ಮಕ್ಳಿಗ. 2 ದಿನದಿಂದ ಹಿಂಗೆ ಮಲ್ಕೊಂಡಿದಾರಲ್ಲ ಕಳ್ಳನ್ ಮಕ್ಳು. ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ಯಾ? ನಿಜ ಹೇಳ್ಬೇಕು ಅಂದರೆ ಕ್ಲಾಸಸ್ ಎಲ್ಲ ನೀಟಾಗಿ ಕೇಳ್ತಿದ್ದೀನಿ ಕಷ್ಟಪಟ್ಟು. ಅದ್ರಲ್ಲಿ ರೆಡಿ ಆಗಿದ್ದೀನೋ ಇವಾಗ ಗೊತ್ತಿಲ್ಲ. ನೀನೇನೋ ಎಫರ್ಟ್ಸ್ ಹಾಕ್ತಿದ್ಯಾ, ಬಟ್ ನಿಂಗೆ ಸರಿಯಾಗಿ ಗೈಡ್ ಮಾಡೋರು ಬೇಕಾಗಿದೆ ಇವಾಗ. ಬಾಯಲ್ಲಿ ಹೇಳ್ತೀನಿ. ನೆನ್ನೆ ಆಲನ್ ಆನ್ಲೈನ್ ಅನ್ನೋ ಆ್ಯಪ್ ಬಗ್ಗೆ ನೋಡ್ತಾ ಇದ್ದೆ. ಆ್ಯಂಡ್ ಈಗ ಗ್ರೇಡ್ 50% ಪ್ರಾಮಿಸ್ ಇದೆ. ನೋಡಪ್ಪ, ನೀನು ಸ್ಕಾಲರ್ಶಿಪ್ ಟೆಸ್ಟ್ ಇದೆ ಇವಾಗ. ನೀನು 20 ಮಿನಿಟ್ಸ್ ಟೆಸ್ಟ್ ತೊಗೊಂಡ್ರೆ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡ್ತಾರೆ. ಸೊ ಅದ್ರ ಮೇಲೆ ನಿನಗೆ ಮಿನಿಮಮ್ 30% ಸ್ಕಾಲರ್ಶಿಪ್ ಸಿಗುತ್ತೆ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ? 85% ಅಷ್ಟು ನೀನು ಅಟೆಂಡೆನ್ಸ್ ಮೇಂಟೈನ್ ಮಾಡಿದ್ರೆ 20% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಕ್ಯಾಶ್ ಬ್ಯಾಕ್ ಸೂಪರ್ ಕಣಕ್ಕ. ಇವಾಗ ಕನ್ಸಿಸ್ಟೆಂಟ್ ಆಗಿ ಲೆಕ್ಚರ್ಸ್ ಕೇಳು ಆಯ್ತಾ. ಇವಾಗ ಊಟಕ್ಕೆ ಬಾ, ಸರಿ ತಿಂಡಿಗೆ ಬಾ. ಊಟ ಅಂತಿದ್ದೀನಿ, ನಿನಗೆ ಏನಪ್ಪ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಮಕ್ಕಳು ಎಫರ್ಟ್ಸ್ ಹಾಕ್ತಿದ್ದಾರೆ ಅಂತ ಅಂದಾಗ ಮೇಕ್ ಶ್ಯೂರ್ ಎಫರ್ಟ್ಸ್ ವೇಸ್ಟ್ ಆಗ್ದಲೇ ರಿವಾರ್ಡ್ ಸಿಗುತ್ತೆ. ಇವಾಗ ಹೊರಗಡೆ ನಾವು ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದೀವಿ, ರಾಗಿ ದೋಸೆ. ಪಲಾವು ಮಾಡಿದ್ದಾರೆ, ರಾಗಿ ದೋಸೆನೂ ಇದೆ ಗೈಸ್. ಇವಾಗ ಮಾಡ್ಕೊಂಡು ತಿನ್ಬೇಕು. ಬಾ, ಈ ಕಡೆ ಬಾ, ನಾನು ಮಾಡ್ತೀನಿ. ಯಾಕೆ ಹೋಗುತ್ತೆ
ಉರಿ ಜಾಸ್ತಿ ಆಯ್ತು ಕಣಪ್ಪ, ಉರಿ ಸ್ವಲ್ಪ ಕಡಿಮೆ ಮಾಡ್ಕ ಅಂತ. ತೋರಿಸ್ಕೊಡ್ತೀರಾ ಫಸ್ಟ್ ಹೆಂಗೆ ದೋಸೆ ಮಾಡಬೇಕು ಅಂತ? ನಂಗೆ ಗೊತ್ತಿರಲಿಲ್ಲ. ಸರಿ, ಒಂದು ನಿಮಿಷ ಎಣ್ಣೆ ಫಸ್ಟ್ ಎಣ್ಣೆ ಹಾಕ್ಬೇಕಾ? ಹಾಕ್ತೀನಿ. ಬಸ್ ಹಾಕು ಈಗ. ನಾನು ಮಾಡಿರೋ ದೋಸೆ ಫುಲ್ಲು ಸೀದೋಗ್ಬಿಟ್ಟಿದೆ ಗೈಸ್, ರೋಸ್ಟ್ ಆಗಿದೆಯಾ? ಮಾಡಿರೋ ದೋಸೆ ತಿನ್ನಲಿಲ್ಲ ಇವಳು, ಪಲಾವ್ ತಿಂತಿದ್ದಾಳೆ ಗೈಸ್. ನೀನು ಕೊಡಲಿಲ್ಲ ನೀ ಮಾಡಿರೋ ದೋಸೆ. ಇಲ್ಲ, ಅದು ಫುಲ್ಲು ರೋಸ್ಟ್ ಆಯಿತು, ಅದಕ್ಕೋಸ್ಕರ ನಾನು ಪಲಾವ್ ಬೇಕು. ರಾಗಿ ದೋಸೆ ತಿನ್ನೋಕ್ಕಾಗಲ್ಲ, ಯಾರಿಗೂ ಬೇಡ, ಅದಕ್ಕೆ ಆಫ್ ಮಾಡಿರೋದು ನಾವು. ಅವಳಕಾಯಿ ಪಲ್ಯನಾ? ಅದಿಷ್ಟೇ ಇದೆ, ಸ್ವಲ್ಪನೇ ಇದೆ. ಹಾಗಲಕಾಯಿ ಪಲ್ಯ ದೋಸೆಗೆ, ಅದಕ್ಕೆ ತಿನ್ನಲಿಲ್ಲ ನಾನು. ಸೊ ಗೈಸ್, ಈ ಥರ ಆಗಿದೆ ನಮ್ಮ ಕಿಚನ್, ಓಪನ್ ಕಿಚನ್. ಇಲ್ಲಿ ಚೆನ್ನಾಗಿ ಸನ್ಲೈಟ್ ಬರುತ್ತೆ ಮೇಲ್ಗಡೆ, ಇಲ್ಲೆಲ್ಲ ಕರೆಕ್ಟ್ ಆಗಿದೆ. ಬಟ್ ಅಲ್ಲಿ ಹೆಂಗೆಂಗೋ ಮಾಡ್ಕೊಂಡು ಆಗಿದೆ ಆ ಥರ. ಬಟ್ ಚೆನ್ನಾಗಿ ಮಾಡ್ತಿದ್ದೀರಾ. ಆ್ಯಕ್ಚುಲಿ ಸರಿ ಇಲ್ಲ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ, ಅದು ಸರಿ ಇಲ್ಲ. ಒಳಗಡೆ ಒಂದು ಕಿಚನ್ ಇದೆ, ಬಟ್ ಇಲ್ಲಿ ಓಪನ್ ಕಿಚನ್, ಲೈಕ್ ಹೋಮ್ ಸ್ಟೇಗೆಲ್ಲ ಇಲ್ಲಿಂದ ಅಡುಗೆ ಮಾಡೋದು. ಹಾಯ್ ಅನ್ನಿ. ಹಾಂ, ನಾನು ವೀಡಿಯೋಸ್ ಮಾಡ್ತೀನಿ. ಅಮ್ಮ ಬರ್ಡೇನ ವೆಡ್ಡಿಂಗ್ ಆ್ಯನಿವರ್ಸರಿನಾ? ಎಲ್ಲ ಮಾಡ್ಕೋಬಹುದು, ನಮ್ಮಲ್ಲಿ ಎಲ್ಲ ಇದೆ. ನಾವು ಡೆಕೋರೇಷನ್ ಒಂದು ಮಾಡ್ತಾ ಇರ್ತೀವಿ, ಅವರು ಹ್ಯಾಪಿ ಆನಿವರ್ಸರಿ ಅಂತ ಅಂದ್ರೆ ಅದು ಮಾಡ್ಕೋಬೋದು. ಅಕ್ಕ ಇದೇ ಚೆನ್ನಾಗಿತ್ತಲ್ಲ. ಅದೇ ಸೈಡ್ಗೆ ಆ ಟವಲ್ ತೆಗಿಯೇ. ಅದು ನಾನು ಸ್ನಾನಕ್ಕೆ ಹೋಗೋದು ಇಲ್ಲ, ಇನ್ನು ಸ್ನಾನನೇ ಮಾಡಿಲ್ಲ. ಡೆಕೋರೇಷನ್ ಇವತ್ತು ವೇದಕ್ಕನ ಬರ್ಡೇ, ಅದಕ್ಕೆ ಅವ್ರ ಅಕ್ಕ ತಯಾರಿಸ್ಕೊಂಡು ರೆಡಿ ಮಾಡಿದ್ದಾರೆ. ಯಾವ ರೀತಿ ಕೇಕು, ಬೆಂಟೋ ಕೇಕು ವೇದ ಅಂತ ಬರ್ಸಿದ್ದಾರೆ. ಟೇಸ್ಟ್ ನೋಡೋಣ ಗೈಸ್. ಹಾಂ, ಫ್ರಿಜ್ಜಿಗೆ ಇಟ್ಟಿಲ್ಲ, ತರಕ್ಕಾಗಲ್ಲ, ಇರೋದಲ್ಲೇ ಖುಷಿ ಪಡ್ಬೇಕು. ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ದಿನಕ್ಕೊಂದು ಬರ್ಡೇ ಆಗುತ್ತೆ ಗೈಸ್, ದಿನಕ್ಕೊಂದು ಕೇಕ್ ತರ್ತೀವಿ. ಹಾಗಾಗಿ ನಾನು ಈ ಥರ ದಪ್ಪ ಇದ್ದೀನಿ. ಆ್ಯಂಡ್ ಇವಾಗಿನ ಸ್ನಾನ ಮುಗಿಸ್ಕೊಂಡು ಬಂದೆ, ಮಧ್ಯಾಹ್ನ ಮಲ್ಕೊಂಡವಳು, ಇವಾಗೆದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಗೈಸ್. ಇವತ್ತು ಏನೂ ಮಾಡಿಲ್ಲ, ಆರಾಮಾಗಿದ್ದಿದ್ದಷ್ಟೇ. ಒಳ್ಳೆ ಫುಲ್ಲು ರಿಲ್ಯಾಕ್ಸ್ ಅಂತ ಹೇಳ್ತಾರಲ್ಲ, ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡಿದ್ದೀನಿ. ಆ್ಯಂಡ್ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಇವರು ಡೆಕೋರೇಷನ್ ಮಾಡೋಣ ಅಂತ ಇಲ್ಲಿ ಏನೇನಿದೆ ಐಟಮ್ಸು ಅದನ್ನೇ ತಗೊಂಡು ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವಾಗ ನೆಕ್ಸ್ಟು ಮಳೆಗಾಲ ಸ್ಟಾರ್ಟ್ ಅಲ್ಲ, ಅದಕ್ಕೋಸ್ಕರ ಇದೆಲ್ಲ ಇವಾಗಲೇ ಎತ್ತಿಟ್ಕೊಂಡು ಒಂದು ಶೆಡ್ಡಿಗೆ ಹಾಕಿ ಇಟ್ಟಿರ್ತಾರೆ, ಒಲೆ ಉರಿಯೋಕ್ಕೆ ಮತ್ತು ಫೈರ್ ಕ್ಯಾಂಪಿಗೆ. ಸೊ ಇವಾಗಲೇ ಎಲ್ಲ ರೆಡಿ ಮಾಡಿಕೊಂಡು ಒಂದು ಶೆಡ್ಡಿಗೆ ಹಾಕ್ಬಿಡ್ತಾರೆ. ಇಷ್ಟೇ ಗೈಸ್. ಆ್ಯಂಡ್ ಬರ್ಡೇಗಳು ಅಲ್ಲಿಂದ ಬರ್ತಾ ಇದ್ದಾರೆ. ಇದು ಅವರ ಔಟ್ಫಿಟ್, ಚೆನ್ನಾಗಿ ಕಾಣ್ತಿದೆ ಅಲ್ಲ ವೇದಕ್ಕಂಗೆ. ಅವ್ರ ಮಗಳು ಗಿಫ್ಟ್ ಕೊಟ್ಟಿರೋದು ಗೈಸ್. ನಮ್ಮ ವೇದಕ್ಕಂಗೆ 29 ಅಂತೆ, ಅಲ್ಲ 39. ಅವ್ಳು ಸಾಕ್ಷಿ ರಿಮೈಂಡರ್ ಮಾಡೋಕ್ಕೆ. ಅಮ್ಮ 29 ಅಲ್ಲ 39 ಅಂತ. ಹ್ಯಾಪಿ ಬರ್ಡೇ ವೇದಕ್ಕ. ಹಾರ್ಟ್ ಹಾರ್ಟ್ ಯಾರ್ದು ಹಾರ್ಟ್? ಎಷ್ಟೊಂದು ಹಾರ್ಟು? ಇಡೀ ಮನೆಯವ್ರದ್ದು. ಓಕೆ. ನಂದೊಂದು ಶಿವಣ್ಣನ, ನಂದು ಸದಕ್ಷಂದು. ಗೈಸ್, ನಾನು ಯಾವ ಥರ ಕಾಣ್ತಾ ಇದ್ದೀನಿ? ಡಿಫ್ರೆಂಟ್ ಹೇರ್ ಸ್ಟೈಲ್, ಇವತ್ತೆಲ್ಲ ಫುಲ್ ರಿಲ್ಯಾಕ್ಸೇಷನ್ ಗೈಸ್. ಎಂಥದ್ದು ಮಾಡಿಲ್ಲ, ಬಟ್ ಪ್ರೊಡಕ್ಟಿವ್ ಆಗಿ ಮಾಡಿದ್ದೀವಿ. ಐ ಮೀನ್ ಇವಾಗ ಶಟಲ್, ಬೆಳಗ್ಗೆ ಕ್ರಿಕೆಟ್, ಸೊ ಈ ಥರ ಒಂದು ಪ್ರೊಡಕ್ಟಿವ್ ಡೇ ಆಗಿದೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ನಾನು ಚೇತು ಶಟಲ್ ಆಡ್ತಾಯಿದ್ದೀವಿ ಗೈಸ್. ನೆಕ್ಸ್ಟ್ ಇದಾದ್ಮೇಲಿಂದ ಕ್ರಿಕೆಟ್ ಆಡೋಣ ಅಂದ್ಕೊಂಡಿದ್ದೀವಿ. ಓ ಮೈ ಗಾಡ್, ಏನಾಯಿತು? ಇವತ್ತು ಮ್ಯಾಚ್ ನೋಡೋದೇ ಬಿಟ್ಟಿದ್ದೀನಿ ನಾನು ಇಲ್ಲಿಗೆ ಬಂದು. RCB ಮ್ಯಾಚ್ ಇವತ್ತು ಮಧ್ಯಾಹ್ನ ಮುಂಬೈ ಇತ್ತು, ಮುಂಬೈ DC. ಅದಾದ್ಮೇಲೆ RCB ಇತ್ತಾ? ಇವತ್ತು RCB ಇತ್ತು. ನಾಡಿನ ದ್ರೋಹಿ, ನೀವು RCBಗೆ ಸಪೋರ್ಟ್ ಮಾಡಲ್ಲ. ಆ್ಯಕ್ಚುಲಿ ಚೇತು ಮುಂಬೈಗೆ ಸಪೋರ್ಟ್ ಮಾಡ್ತಾಳೆ ಗೈಸ್. ನಾವು ಯಾವತ್ತೂ RCB. ಈ ಸಲ ಕಪ್ ನಮ್ದೆ. ಅಯ್ಯಯ್ಯೋ, ಹೋದ ಸಲ ಇಟ್ಕೊಂಡಿದ್ದೀರಲ್ಲ ಬಿಡಿ, ನಾವು 5 ಸತಿ ಇಟ್ಕೊಂಡಿದ್ವಿ. ಹಾಂ, ಪರವಾಗಿಲ್ಲ, ನಮಗೆ ಓದ್ಸೋ ಇದೆ ಮ್ಯಾಟ್ರ್ ಆಗೋದು. ಆಯ್ತಾಯ್ತು, ಈ ಸತಿನೂ ಎತ್ತೀವಿ ನಾವೇ. ನೋಡ್ತೀವಿ ನಾವು. ನಮ್ಮ ರೋಹಿತ್ ಶರ್ಮಾ ಎಲ್ಲಿರ್ತಾನೆ ನಾನು ಆ ಕಡೆ. ಹೌದು.
ಯಪ್ಪ ಸುಸ್ತಾಯಿತು ಗೈಸ್ ನನಗೆ ಆಟಾಡಿ ಇವಾಗ ಊಟ ಮಾಡಬೇಕು. ಏಯ್ ಕಪಿ ಇದಾಗುತ್ತೆ. ಯಪ್ಪ ಸಂತೋಷಗೆ ಬೇರೆಯವ್ರ ಮನೆಗೆ ಬೆಂಕಿ ಹಚ್ತೆ ಅಂತಾರಲ್ಲ, ಅದು ಈ ತರ ಒಲೆ ನೋಡಿ ಕಂಡಿಡ್ದಿರೋ ಒಂದು ಗಾದೆ. ಗೊತ್ತಾಯ್ತು, ತಿಳಿತು. ಗೈಸ್ ಬೆಳದಿಂಗಳ ಊಟ ಇವತ್ತು ನಾವು ಮಾಡ್ತಿದ್ದೀವಿ. ಎಲ್ಲ ಮಕ್ಕಳು ಸೇರಿ ಚಿತ್ರಾನ್ನ ತಿಂತಾ ಇದ್ದೀವಿ. ಒಂದು ವೈಟ್ ಚಿತ್ರಾನ್ನ, ಒಂದು ರೆಡ್ ಚಿತ್ರಾನ್ನ. ನನಗೆ ಟೊಮ್ಯಾಟೊ ಚಿತ್ರಾನ್ನ ತುಂಬ ಇಷ್ಟ, ಅದಕ್ಕೋಸ್ಕರ ಡಿಫ್ರೆಂಟು. ಆ್ಯಂಡ್ ಮಕ್ಕಳೆಲ್ಲ ಕುತ್ಕೊಂಡು ಆರಾಮಾಗಿ ಚಾಕ್ಲೇಟ್ ಮಾಡ್ಕೊಟ್ಟಿದ್ದು. ಈ ಚಳಿಲಿ ಇದೆಷ್ಟು ಬಿಸಿ ಆಗ್ತಿದೆ ಗೊತ್ತಾ. ಆ್ಯಂಡ್ ನಮ್ಮೂರಲ್ಲಿ ಯಾವುದೇ ಥರ AC ಫ್ಯಾನ್ ಬೇಡವೇ ಬೇಡ, ಆರಾಮಾಗಿ ಗಾಳಿ ಬರುತ್ತೆ ಗೈಸ್. ಇವಾಗ ಊಟ ಮಾಡಿಕೊಂಡು ಶಟಲ್ ಆಡಿ ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಕ್ಕರಾಗಿತ್ತು ಗೈಸ್ ಇವತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲರೂ ಇದ್ದರು. ಸೊ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿದ್ವಿ. ಆ್ಯಂಡ್ ನೀವು ಈ ರಜದಲ್ಲಿ ಅಜ್ಜಿ ಮನೆಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಚಿಕ್ಕ